ಜೊತೆ. ಇಲ್ಲ ಅದು ಪುಣ್ಯ ಇಲ್ಲ ನಮ್ಮದು. ನಮ್ಮ ಟೈಮ್ ಇಲ್ಲ ಇನ್ನೂ ಅವ್ರು ಭೇಟಿ ಆಗೋಂಥ ಟೈಮ್ ಇಲ್ಲ ನಮ್ಮದು, ಬಂದಿಲ್ಲ ಇನ್ನೂ. ಹೀಗಾಗಿ ಮುತ್ಯಾರು ಊರಿಗೆ ಹೋಗ್ಯಾರಂತ ಎಲ್ಲೇ ಅವ್ರಿಗೆ ಭೇಟಿಯಾಗಿ ಹೋದ್ರಾಯ್ತು ಅಂತ ಬಂದಿದ್ವಿ. ಇಲ್ಲ ನೋಡಿರಿ, ಇದೆಲ್ಲ ಅನ್ನ ದಾಸೋಹ. ಇಲ್ಲೆಲ್ಲ ಅಡುಗೆ ಮಾಡ್ತಾರೆ ಒಳಗೆ. ಇವೆಷ್ಟು ಎಲ್ಲ ದಾಸೋಹ ಕೋಲಿಗಳು ಒಳಗೆ ಹೋಗ್ಬೇಕು. ಬಾ ಕರ್ಕೊಂಡು ಹೋಗ್ತೀನಿ ಬಾ ಅಂತಾರೆ. ಒಳಗೆಲ್ಲ ಹಿಂಗದ ನೋಡ್ರಿ, ದಾಸೋಹಿಗಳು ಕೊಟ್ಟಂಥ ಅನ್ನದಾನಕ್ಕೆ ಕಾಳು ಲೈಟ್ ಹಾಕ್ತೀನಿ ತಡಿ ಅಂತ. ನೋಡ್ರಿ ಬಾಗಿಲು ತೆಗೆದು ಲೈಟ್ ಹಾಕ್ತೀನಿ ತಡಿ ಅಂತಂತಾರೆ. ಅಬ್ಬಾ ಬಾಬಾ ಕಜ್ಜ, ಅಪ್ಪ ಕಜ್ಜ ನೋಡ್ರಿ. ಬಟ್ಟೆ ಒಗೆದು ಮೊಸರು ತೊಳೆದು ಅದು ಮಾಡ್ತೀವಿ ಅಂತೇಳಿ ನೋಡ್ರಿ ಕಜ್ಜ ನೋಡ್ರಿ ಯಾವ ಥರ ಐತಿ ನೋಡ್ರಿ. ಮತ್ತಿಷ್ಟು ಇಲ್ಲಿನೂ ಅದಾವ ನೋಡ್ರಿ, ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಅಡ್ಡ ಥರ ಬಂದು ಭಕ್ತಾದಿಗಳಿಗೆ ಉಣ್ಣೋ ಕೊಡ್ಲಾರ್ದೆ ಹೊಳೆ ಕಳ್ಸಲ್ಲ. ಮಕ್ಕಳ ಕಾಲದು ಹೋಗಿ ಕೊಟ್ಟಾಗ್ಯದಂತ ಮುರಿದು ಬಿತ್ತದ ಅಂತ ಹೇಳ್ತಾರೆ ನೋಡ್ರಿ. ಹಾಂ ಸೇವಾ ಮಾಡೋದು ನಮ್ದೇನಿಲ್ಲ, ಎಲ್ಲ ಅವ್ರದ್ದು. ನಮ್ಮದೇನು ಉಣ್ಣೋದು ಊಟ ಸೇವೆ ಮಾಡೋದು, ಬಟ್ಟೆ ಒಗೆಯೋದು, ರೊಟ್ಟಿ ಮಾಡೋದು. ನೋಡಿರಿ ಅವ್ರು ಮುತ್ತರಿಗೆ ಬ್ರಹ್ಮಚಾರಿಗಳವರು, ಬ್ರಹ್ಮಚಾರಿ ಅವರು ಮದುವೆ ಆಗಿಲ್ಲ ಏನಿಲ್ಲ. ಇವರೇ ಎಲ್ಲ ಅವ್ರಿಗೆ 2 ರೊಟ್ಟಿ ಮಾಡಿಕೊಡೋದು, ಅದು ಎಲ್ಲ ನೋಡೋದು ಹಿಂಗೆ ಮಾಡ್ತಾರಂತ ನೋಡ್ರಿ. ಇದು ಅಡುಗೆ ಮನೆ, ಇದು ಅಡುಗೆ ಮಾಡೋವಂಥ ಅಡುಗೆ ಮನೆ ನೋಡ್ರಿ. ನೋಡ್ರಿ ಅವ್ರದ್ದು ಪುಣ್ಯವಂತರದ್ರಿ, ಪುಣ್ಯ ಐತೆ ಅವ್ರದ್ದು. ಇದೊಂದು ಬೆಡ್ರೂಮ್ ಥರ ಐತಿ. ಇಲ್ಲೆಲ್ಲ ಅಡುಗೆ ಮಾಡೋದಕ್ಕೆ ಅದು ಎಲ್ಲ ಹಿಂಗಿಟ್ಟು ಬ್ರಹ್ಮಚಾರಿಗಳದಂದ್ರೆ ಹಿಂಗೆ ಇರ್ತೈತಲ್ರಿ. ಆದ್ರೆ ಇವರೆಲ್ಲ ನೋಡ್ಕೊಳ್ಳೋದು ಮಾಡೋದು. ನಮ್ಮದೇನಿಲ್ಲ, ಎಲ್ಲ ಮುತ್ಯಾರದ ಅಂತ ಹೇಳ್ತಾರೆ. ಅವ್ರದ್ದು ಸೇವೆ ಇಟ್ಟು ಮಾಡ್ತೀವಿ ಅಂತಾರೆ. ಹಿಂಗೈತೆ ನೋಡ್ರಿ. ಪುಣ್ಯವಂತರು ನೀವೇ ಪುಣ್ಯವಂತರು, 4 ಮಂದಿ ಸೇವೆ ಮಾಡ್ತಾರಲ್ಲ ಪುಣ್ಯವಂತರು ನೀವು. ಹಿಂಗೈತೆ ನೋಡ್ರಿ. ಬಂದದಕ್ಕೂ ಒಂದು ಖುಷಿ ನೆಮ್ಮದಿ. ಇಂಥಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕುಂತು ವಿಶ್ರಾಂತಿ ತೊಗೊಂಡು ನಮ್ಮದೆಲ್ಲ ಪ್ರಪಂಚದೆಲ್ಲ. ಹೌದಾ? ಅಯ್ಯೋ ಹೌದಲ್ಲ. ಅವ್ರ ಪುಣ್ಯ. ಫೋನ್ ಹಚ್ಚಿದಾಗ ಬರ್ತಾನೆ. ನಂಗೆ 1 ಗಂಟೆ 1 ಹೆಣ್ಣು ಆದ್ರಿ, 2 ಗಂಡು ಮಕ್ಳು ಅದಾರ್ರಿ. ನೌಕರಿ ಆದ್ರಿ. ನೋಡಿ ಹಂಗೈತಿ. ಇಲ್ಲಿ ನೋಡಪ್ಪ, ಇಲ್ಲಿ ಈಗ ಇಲ್ಲಿ ನೋಡಿ, ಇಲ್ಲಿ ಹಾಂ ಇಲ್ಲಿ ನೋಡಿ, ಇಲ್ಲಿ ತಂದರಲ್ಲ ಒಂದೊಂದು ಬರ್ಗುಡಲ್ಲ. ಎಷ್ಟು ಸಮಾಧಾನ ಅದಾವ ನೋಡು. ಮಠಕ್ಕ ಇದನ್ನ ಆಗ್ಬಿಟ್ಟೈತಿ. ಕೆಂಪು ಟೈರ್ ಹಾಂ ನೋಡಿ ಹಂಗೆ ಬಂದು ಬಲ್ಯಾಕ ನಿಂತತ್ ನೋಡಿ. ಏನಿಲ್ಲ, ಬಿಸ್ಕಿಟ್ ಅದು ಇಲ್ಲಲ್ಲಪ್ಪ. ಮಕ್ಳು ಕರ್ಕೊಂಬಂದ್ರೆ ಬಿಸ್ಕಿಟ್ ತರ್ತಿದ್ವಿ. ಅವ್ರು ಸಾಲಿಗೆ ಹೋದ್ರ ಏನಿಲ್ಲಪ್ಪ. ಚಪಾತಿ ಆಯ್ತು. ಅವ್ನ ಜಾಗ ಅನ್ನೋದು ಇನ್ನೊಂದು ಸ್ವಲ್ಪ ನೀರು ತಗೊಂತೈತಿ ನೋಡಿ. ಕೆದರ್ತದ ಎಲ್ಲ ಒಟ್ಟಿಗೆ ಅಂದ ಕಾಲ. ಮೊಲ ಅದಾವ ನೋಡ್ರಿ, ಮೊಲ. ಹಾಂ ಮೊಲ ಸಾಕ್ಯಾರ. ಎಲ್ಲ ಅಷ್ಟು ದಾನಿಗಳು ತಂದು ಹಚ್ಚಿರ್ತಾರೆ. ಓಕೆ ಸ್ನೇಹಿತರೆ, ಎಲ್ಲ ಸಂತೃಪ್ತಿಯಿಂದ ಅಂದೇವು. ಆದ್ರೆ ಮುತ್ಯಾರು ಒಬ್ರು ಇರಬೇಕಾಗಿತ್ತು. ಮುತ್ಯಾರಿದ್ರೆ ಅವ್ರು ಭೇಟಿಯಾಗಿ ಹೋಗ್ಬೇಕಂತ ಭಾಳ ಆಸೆ ಇಟ್ಕೊಂಡು ಬಂದಿದ್ದೆವು. ಮುತ್ಯಾರು ಸಿಗಲಿಲ್ಲ ನಮ್ಮ ಟೈಮಿಗೆ. ಇನ್ನು ನಮ್ಮ ಟೈಮು ಕಷ್ಟ ಹೋಳಾಗೋದಿಲ್ಲ ಅನಿಸುತ್ತೆ.
ನೋಡೋಣ ಎಲ್ಲಿ ಅದು ಟೈಮ್ ಹೋಗಕ್ಕೆ ಬಂದಾಗೆ ಅವ್ರು ನಮಗೆ ಸಿಗ್ತಾರೆ. ಹೋಗೋಣ ನಡಿದೀವಿ ನೋಡ್ರಿ ಊರ ಕಡೆಗೆ. ಇಲ್ಲೇ ಹತ್ತಿರ ಐತೆ, ನಮ್ಮ ಊರೇನು ದೂರ ಇಲ್ಲ. ಸಿಕ್ಕಾಪಟ್ಟೆ ಜಾಗ ಇದೆ ನೋಡ್ರಿ. ತೇರಿದು ಇವಾಗೆಲ್ಲ ಪ್ಯಾಕ್ ಮಾಡಿಟ್ರ. ಈ ಹೊಸ್ಲೋಣೆ ಅದು 7 ದಿನಕ್ಕೆ 9 ದಿನಕ್ಕೆ ಐತಿ. ನೋಡ್ರಿ 7 ದಿನಕ್ಕೆ ಪ್ರಶಾಂತವಾದ ಜಾಗ. ಮದುವೆ ಅದು ಎಲ್ಲ ಆತಾವ ಇಲ್ಲಿ. ಆ ಕಡೆ ಕಲ್ಯಾಣ ಮಂಟಪ ಇದ್ದಿದ್ದಿಲ್ಲ. ನಾವು ಯಾವಾಗ ಒಂದು ವರ್ಷ ಜಾತ್ರೆಗೆ ಬಂದದಂದ್ರೆ SLC ಓದ್ತಿದ್ದೆವು ನೋಡಿ. ಅವಾಗ ಎಲ್ಲರೂ ಗೆಳತಿಯರು ಸೇರಿ ಬಂದಿದ್ದೆವು. ತೆಳಗೆ ಭಾರತಿ ಅವ್ರ ಊರ ಕಡೆಯಿಂದ ಬಂದಿದ್ದು. ಈ ಕಡೆ ನಾವು ಲಕ್ಷ್ಮಿ ಸವಿತಾ ಎಲ್ಲರೂ ಬಸ್ಸಿಗೆ ಹೋಗಿದ್ದೆವು. ಹಿಂಗೈತೆ ನೋಡ್ರಿ. ದೇವಸ್ಥಾನಕ್ಕೆ ಬಂದ್ರೆ ವಾಪಸ್ ಊರಿಗೆ ಹೋಗೋಕೆ ಮನಸ್ಸಾಗಲ್ಲ. ಪ್ರಶಾಂತವಾಗಿ ಕುಂತು ನಿಂತು ಇಲ್ಲಿ ಸ್ಕೂಲ್ಗಳೆಲ್ಲ ಅದಾವು. ಹೊಂಟೆ ಊರ ಕಡೆಗೆ. ಎಲ್ಲ ಜಾತ್ರೆ ಯಾವಾಗ ಸಿಕ್ಕಾಪಟ್ಟೆ ಜನ. ಏನು ಒಂದು ಸ್ವಲ್ಪನೂ ಇರ್ಬಿ ಹಾಯ್ದನಂದ್ರೆ ಜಾಗ ಇರಲ್ಲ, ಅಷ್ಟೊಂದು ಫುಲ್ ಇರ್ತೈತೆ, ರಶ್ ಇರ್ತೈತಿ. ಇಲ್ಲೆಲ್ಲ ಎಲ್ಲ ಟೆಂಟ್ ಹಾಕಿರ್ತಾರೆ, ಎಲ್ಲ ಅಂಗಡಿಗಳು ಬಿದ್ದಿರ್ತಾವೆ. ಸಿಕ್ಕಾಪಟ್ಟೆ ಒಂದಿಷ್ಟಿಷ್ಟು ಇದು ಇರಂಗಿಲ್ಲ, ಹಂಗಿರುತ್ತೆ. ಇದು ರೋಡ್ ಆ ಕಡೆ ಎಲ್ಲ ಫುಲ್ ಇದು ಎಲ್ಲ ಪ್ಯಾಕ್ ಆಗಿರ್ತದೆ. ಈ ಕಡೆ ಬಾ. ಅದು ಒಂದು ಗದ್ದಿಗೆ ಮಡಿವಾಳೇಶ್ವರ. ಹಿಂಗೈತೆ ನೋಡ್ರಿ. ಯಾರಿಗೆಲ್ಲ ಗೊತ್ತು ಹೇಳ್ರಿ ಮಡಿವಾಳೇಶ್ವರದು. ನೋಡ್ರಿ ಒಳಗೆ ಈ ಥರ ಒಂದು ಸ್ಟ್ಯಾಟು ದೇವ್ರ ಮೂರ್ತಿ ಇಟ್ರ. ಓಕೆ ಸ್ನೇಹಿತರೆ, ಹೋಗೋಣ ಊರ ಕಡೆಗೆ. ಇಷ್ಟಿತ್ತು ಇವತ್ತಿನ ಲಾಗ್. ಇದು ಇಟ್ಟಿದ್ರಲ್ಲ ಅನ್ನಪ್ರಸಾದ, ಇದು ನೋಡಿರಿ. ಇದೆಲ್ಲ ದೇವಸ್ಥಾನ ಜಾಗನೇ. ಇದು ಕೂಡ ಎಲ್ಲ ದನ ಅದು ದೇವಸ್ಥಾನ ಜಾಗ. ಹಂಗೆ ಈ ಕಡೆ ಬಂದ್ರೆ ಅಲ್ಲಿ ಕಲ್ಯಾಣ ಮಂಟಪ ಐತಿ, ಅದನ್ನ ತೊಗೊತೀನಂತೆ. ಓಕೆ, ಕಲ್ಯಾಣ ಮಂಟಪ ನೋಡಿ ಸ್ನೇಹಿತರೆ. ಅಂದ್ರೆ ಜಾತ್ರೆ ಒಳಗೆ ಸಿಕ್ಕಾಪಟ್ಟೆ ಜನ ಇರ್ತೈತಲ್ಲ, ಹೀಗಾಗಿ ಇಲ್ಲೇ ಅನ್ನದಾಸೋಹ ಇಟ್ಟಿರ್ತಾರೆ. ಆ ಕೆಳಗಲ್ಲ, ಕೆಳಗೆ ನೋಡ್ರಿ ಅದು ಹೊಳಿ ಐತಿ. ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಹೊಳಿ. ಮೊದಲೆಲ್ಲ ಕತ್ತಿ ಕಡ್ದು ಡಿಬ್ರಿ ಗುಡ್ಡ ಇದ್ದಂಗೆ ಇತ್ತದು. ಹೌದು. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಗಾಡಿಗಳ ಪಲ್ಟೆ ತೆಗ್ಗನಾಗಿತ್ತು. ಸಿಕ್ಕಾಪಟ್ಟೆ ಪಲ್ಟೆ ಆಗ್ತಿದ್ವು. ಮತ್ತು ಸ್ವಲ್ಪ ರೋಡ್ ಮಾಡ್ಕೊಂಡ್ರೆ ಆದ್ರೂ ಪರವಾಗಿಲ್ಲ, ಇನ್ನೂ ತೆಗ್ಗಿಗೆ ಐತಿ. ಆದ್ರೆ ಇವಾಗ ಪಾಡ ಅಂದ್ರೆ ಸಿಕ್ಕಾಪಟ್ಟೆ ಗಾಡಿಗಳು ಪಲ್ಟೆ ಆಗ್ತಿದ್ವು ಇಲ್ಲಿ. ಆದರೆ ಇನ್ನೂ ಲೆವೆಲಿಗೆ ಮಾಡ್ಬೇಕು, ಇನ್ನೂ ಹೈಟಿಗೆ ಮಾಡಬೇಕು. ಒಳಗೇನು ಕಾಣಂಗಿಲ್ಲ, ಇಲ್ಲಿ ನಿಂತ್ಕೊಂಡ್ರೆ ತೆಗ್ದು ಕಾಣಂಗಿಲ್ಲ. ಅದು ಪೂಲ್ ಐತಿ. ಇಲ್ಲಿ ದೊಡ್ಡ ಹೊಳೆ ಬರ್ತೈತಿ, ಮಳೆ ಬಂತಂದ್ರೆ ಫುಲ್ ತುಂಬಿ ಬರ್ತದೆ. ಆ ಕಡೆ ಈ ಕಡೆ ಅನ್ನಂಗೆ. ಓಕೆ, ಕಲ್ಯಾಣ ಮಂಟಪ ಇದು. ಜಾತ್ರೆ ಒಳಗೆ ಸಿಕ್ಕಾಪಟ್ಟೆ ದೊಡ್ಡ ಜಾಗ ಐತಲ್ಲ. ಜಾತ್ರೆ ಒಳಗೆ ದಾಸೋಹ ಇಲ್ಲೇ ಇಟ್ಟಿರ್ತಾರೆ. ಎಲ್ಲರಿಗೆ ಬಂದು ಭಕ್ತಾದಿಗಳು ಎಲ್ಲರಿಗೆ ಊಟ ಮಾಡೋದಕ್ಕೆ ಇಲ್ಲೇ ಇರ್ತೈತಿ ನೋಡ್ರಿ. ಈ ಥರ ಐತೆ ನೋಡಿ ಸ್ನೇಹಿತರೆ. ಕಡ್ಕೊಳ ಮಡಿವಾಳೇಶ್ವರರ ಜಾಗ, ಊರು. ದೇವಸ್ಥಾನ ದರ್ಶನ ಆಯಿತು, ಹೊಟ್ಟೆ ತುಂಬ ಪ್ರಸಾದ ತೊಗೊಂಡ್ವಿ. ಆದ್ರೆ ಒಂದೇ ಒಂದು ಮನಸ್ಸಿಗೆ ಬೇಜಾರಂದ್ರೆ ಮುತ್ತೇರು ಸಿಗಬೇಕಾಗಿತ್ತು. ಅವರಿದ್ರೆ ಮತ್ತೆ ಸ್ವಲ್ಪ ಬೇರೆ ಇದು ಇರ್ತಿತ್ತು. ಆಸೆಯಿಂದ ಬಂದಿದ್ದೆವು ಮುತ್ತೇರಿಗೆ ಭೇಟಿಯಾಗಿ ಹೋಗ್ಬೇಕಂತೇಳಿ. ಅವ್ರೇನೋ ಡೆಲ್ಲಿಗೇನೋ ಹೋಗ್ಯಾರಂತ. ಮ್ಯಾಲೆ ಸ್ಕೂಲ್ ಐತೇನದು? ಹೌದಲ್ಲ. ಸದ್ಯಕ್ಕೆ ಮದುವೆ ಇಲ್ಲ ಅಂತೇಳಿ. ಓಕೆ ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ರಲ್ಲ ಈ ವಿಡಿಯೋ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ. ದೇವ್ರ ದರ್ಶನ ಆಯಿತು, ಪ್ರಸಾದ ಆಯಿತು. ಊರ ಕಡೆಗೆ ಹೊಂಟಿದ್ದೇವೆ. ಯಾವಾದರೂ ಗಾಡಿಗಳು ಬರ್ತಾವನ್ನಂತೇಳಿ ನೋಡಬೇಕು ಅಂತ ನಿಂತಿದ್ದೇವೆ. ರೋಡಿಗೆ ಬಂದು ಗಾಡಿ ಯಾವ ಬರಲಿಲ್ಲ. ಕಡೆಗೆ ತಮ್ಮ ಬೈಕ್ ತೊಗೊಂಡು ಬಂದ, ತಮ್ಮನ ಗಾಡಿ ಮೇಲೇ ಹೋಗ್ತಾರೆ. ನಡ್ಕೊಂತಾನೆ ಹೋಗ್ಬಿಡ್ತಾರೆ ಆರಾಮಾಗಿ. ಏನು ಭಾಳ ದೂರ ಇಲ್ಲ, ಮಾಡಾಗೈತಿ. ಅದ್ರ ಒಳಗೆ ಊಬರ್ ಎಷ್ಟು ಐತಿ, ಸಿಕ್ಕಾಪಟ್ಟೆ ಕುದಿ ಆಗೈತಿ.